ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಮುಖ್ಯಮಂತ್ರಿ ಕುರ್ಚಿಯ ಕಾಲು ಮುರಿಯೋಕೆ ಹೋದ್ರು, ಕುರ್ಚಿ ಎಳೆಯೋದಕ್ಕೆ ಹೋದವರ ಕುರ್ಚಿನೇ ಶೇಕ್ ಆಗ್ತಾ ಇದೆ. ಸಂಪುಟದಿಂದ ಸಿಪಿ ಯೋಗೇಶ್ವರ್ಗೆ ಶೀಘ್ರದಲ್ಲೇ ಕೋಕ್ ನೀಡಲಾಗತ್ತಾ? ಮುಖ್ಯಮಂತ್ರಿ ಕುರ್ಚಿಯ ಕಾಲು ಮುರಿಯೋಕೆ ಹೋಗಿದ್ದು ಬೇರೆ ಯಾರು ಅಲ್ಲ, ನಿಮ್ಗೂ ಗೊತ್ತಿದೆ ಈಗ ಯಾರು ಮೊನ್ನೆಯಿಂದಲೂ ಕೂಡ ಸುದ್ದಿಯಲ್ಲಿದ್ದಾರೆ ಅಂತ ಹೇಳಿ. ಅದು ಸಿಪಿ ಯೋಗೇಶ್ವರ್ ಅವರು. ಸಚಿವರಾಗಿರುವ ಸಿಪಿ ಯೋಗೇಶ್ವರ್ ಅವರ ಕುರ್ಚಿನೇ ಈಗ ಶೇಕ್ ಆಗ್ತಾ ಇದೆ. ಸಂಪುಟದಿಂದ ಸಿಪಿ ಯೋಗೇಶ್ವರ್ಗೆ ಶೀಘ್ರದಲ್ಲೇ ಕೋಕ್ ಕೊಡುವ ಸಾಧ್ಯತೆ ಇದೆ. ಸೈನಿಕನ ವಿರುದ್ಧ ರೆಡಿಯಾಗಿದೆ 3 ಮಹಾಬ್ರಹ್ಮಾಸ್ತ್ರ. ಕುರ್ಚಿಯಿಂದ ಇಳಿಸೋದಕ್ಕೆ ಸಕಲ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಯೋಗೇಶ್ವರ್ ಸಚಿವ ಸ್ಥಾನಕ್ಕೆ ಹಾಗಾದ್ರೆ ಕಂಟಕ ಆಗಿದ್ದು ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ಏನಾಯ್ತು, ಸಿಪಿ ಯೋಗೇಶ್ವರ್ ಮಾಡಿಕೊಂಡಂತಹ ಎಡವಟ್ಟುಗಳು ಏನೇನು, ಈಗ ಅವರ ವಿರುದ್ಧವೇ ರೆಡಿಯಾಗಿರುವ ಆ 3 ಮಹಾಬ್ರಹ್ಮಾಸ್ತ್ರ ಏನು? ಹಾಗಾದ್ರೆ ಯೋಗೇಶ್ವರ್ ಸ್ಥಾನಕ್ಕೆ ಕಂಟಕ ಆಗಿದ್ದು ಏನು, ಅವರೇ ಮಾಡಿಕೊಂಡಂತಹ ಎಡವಟ್ಟುಗಳು ಏನೇನು, ಅವರ ವಿರುದ್ಧ ರೆಡಿಯಾಗಿರುವ ಆ ಮಹಾಬ್ರಹ್ಮಾಸ್ತ್ರ ಏನು ಅನ್ನೋದನ್ನ ಒಂದೊಂದಾಗಿ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಮೊದಲನೇದಾಗಿ ಯಡಿಯೂರಪ್ಪ ವಿಜಯೇಂದ್ರ ಬಗ್ಗೆ ಗುಡುಗಿದ್ದೇ ತಪ್ಪಾಗಿದೆ. ಇಲ್ಲಿ ಮೊನ್ನೆ ಮಾಧ್ಯಮಗಳ ಮುಂದೆ ಕೂಡ ಮಾತನಾಡ್ತಾ ಹೇಳಿದ್ರು, ಸರ್ಕಾರದ ಬಗ್ಗೆ ಮಾತನಾಡಿದ್ರು, 3 ಪಕ್ಷಗಳ ಸರ್ಕಾರ ಇದು ಅನ್ನುವ ವಿಚಾರವನ್ನ ಹೇಳಿದ್ರು. ಯಡಿಯೂರಪ್ಪ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸಚಿವರು ಶಾಸಕರಿಂದ ಟಾರ್ಗೆಟ್ ಆಗಿದ್ದು ಯೋಗೇಶ್ವರ್ ಅವರು. ಸಂಪುಟದಿಂದ ವಜಾಗೊಳಿಸಲು ಬಿಎಸ್ವೈ ಟೀಮ್ ಒತ್ತಡವನ್ನ ಹಾಕ್ತಾ ಇದೆ. ಒಬ್ಬ ಸಚಿವರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರಾಗಿ ಸರ್ಕಾರದ ವಿರುದ್ಧವೇ ಅವರು ಮಾತನಾಡಿದ್ದಾರೆ. ಸರ್ಕಾರಕ್ಕೆ ಮುಜುಗರ ತರುವ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಅವರು ಜನರ ಸಹಕಾರ ಅಥವಾ ಕೂಡ ಜನರಿಗೆ ಹೆಲ್ಪ್ ಆಗುವ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಅದನ್ನ ಬಿಟ್ಟು ಸರ್ಕಾರವನ್ನೇ ಬೀಳಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸೊ ಈ ಎಲ್ಲಾ ವಿಚಾರಗಳು ಈಗ ಯಡಿಯೂರಪ್ಪ ಆಪ್ತರಿಗೆ, ಅದರಲ್ಲಿ ಪ್ರಮುಖವಾಗಿ ಸಚಿವರುಗಳು ಕೂಡ ಈಗ ಸಂಪುಟದಿಂದ ವಜಾಗೊಳಿಸೋದಕ್ಕೆ ಬಿಎಸ್ವೈ ಟೀಮ್ ಅಂತೂ ಒತ್ತಡವನ್ನ ಹೇರ್ತಾ ಇದೆ. ನಾನು MLC ಆದ ಮೊದಲನೇ ದಿವಸ ಹೇಳಿದೆ, ನಮ್ಮ ಸರ್ಕಾರ ಪ್ಯೂರ್ BJP ಸರ್ಕಾರ ಕಾಣ್ತಾ ಇಲ್ಲ, ಇದು 3 ಪಾರ್ಟಿ ಸರ್ಕಾರ ಆಗಿ ಹೊರಹೊಮ್ತಾ ಇದೆ. ಇಲ್ಲಿ ನಮ್ಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾನು ಬಹಿರಂಗವಾಗಿ ಮಾಧ್ಯಮ ಮುಂದೆ ಹೇಳೋದಿಲ್ಲ. ನಾನು ಅದನ್ನು ಪಕ್ಷದ ಚೌಕಟ್ಟಿನ ಚರ್ಚೆ ಮಾಡಬೇಕು ಅಂತ ಇರೋನು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ವರಿಷ್ಠರನ್ನು ಭೇಟಿ ಮಾಡ್ತೀನಿ. ಹಿಂದೆನೂ ಕೂಡ ಮಾಡಿದ್ದೀನಿ. 3 ರಾಜಕೀಯ ಪಕ್ಷಗಳು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಇದು ಸರಿಯಿಲ್ಲ ಅಂತ ನನ್ನ ಧೋರಣೆ. ಅದು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ. ಯಾವುದೇ ಮಂತ್ರಿನೂ ಕೂಡ ವಿಜೇಂದ್ರ ಹಸ್ತಕ್ಷೇಪ ಇದೆ ಅಂತಕ್ಕಂಥ ಮಾತನ್ನು ಯಾರೂ ಕೂಡ ಹೇಳಿಲ್ಲ. ನಾನು ಕೂಡ ಒಬ್ಬ ರಾಜ್ಯದ ಉಪಾಧ್ಯಕ್ಷನಾಗಿ ನನ್ನ ಕರ್ತವ್ಯದಿಂದ ಅರಿವು ಕೂಡ ನನಗಿದೆ. ಬಟ್ ಬಹಳ ಜನಕ್ಕೆ ಪ್ರೀತಿನೂ ಇದೆ ನನ್ನ ಮೇಲೆ ಜಾಸ್ತಿ. ಹಂಗೆ ಪ್ರೀತಿ ಜಾಸ್ತಿ ಆದಾಗ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ. ಶುದ್ಧ ಸರ್ಕಾರ ಅಲ್ಲ, 3 ಪಕ್ಷಗಳ ಮಾತಿನ ಅರ್ಥ ಏನು? ಅನುಭವದಿಂದ ಆ ಮಾತು ಹೇಳ್ತಾ ಇದ್ದಾರೆ. ನಾನಂತೂ ಇಲ್ಲೇ ಇದ್ದೀನಿ 40 ವರ್ಷ, ಅದಕ್ಕೆ ಅನುಭವದಲ್ಲಿ ಆ ಮಾತು ಹೇಳಿದ್ದಾರೆ. ಸೋತಿರ ಅಂತವ್ರನ್ನ ಕರ್ಕೊಂಡು ಬಂದು MLC ಮಾಡಿ ಮಂತ್ರಿ ಮಾಡಿದ್ದಲ್ದೆ, ಇವ್ರು ಹೇಳದಂತೆ ಕುಣಿಯೋದಕ್ಕೆ ಇದೇನು ಯಾರ್ದೋ ಮನೆ ಸರ್ಕಾರ ಅಲ್ಲ, ಒಂದು ರಾಷ್ಟ್ರೀಯ ಪಕ್ಷದ ಸರ್ಕಾರ. ಇವತ್ತು ಸರ್ಕಾರ ಬಂದ ತಕ್ಷಣ ಇಡೀ ಸರ್ಕಾರ ಇವ್ರು ಹೇಳ್ದಂಗೆ ಕೇಳಬೇಕು ಅನ್ನೋದಕ್ಕೆ ಇದು ಯಾರ ಮನೆ ಆಸ್ತಿನೂ ಅಲ್ಲ. ಸಿಪಿ ಯೋಗೇಶ್ವರ್ ಅವರು ಮೊನ್ನೆ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಅದುವೇ ಈಗ ಅವರ ಕುರ್ಚಿಗೆ ಕಂಟಕ ಆಗುತ್ತೆ ಅನ್ನೋದಕ್ಕೆ ಸಾಕಷ್ಟು ಕೆಲಸಗಳು, ಸಾಕಷ್ಟು ವಿಚಾರಗಳು ಈಗ ನಡೀತಾ ಇದೆ. ದಿಲ್ಲಿಗೂ ಕೂಡ ಈ ವಿಚಾರ ತಲುಪಿದೆ. ಪ್ರಮುಖವಾಗಿ ಸಿಪಿ ಯೋಗೇಶ್ವರ್ ಅವರನ್ನ ಸಂಪುಟದಿಂದ ತೆಗಿಬೇಕು, ಅವ್ರಿಗೆ ಕೋಕ್ ಕೊಡಬೇಕು ಅಂತ ಹೇಳಿ ಈಗ ಅನೇಕ ಸಚಿವರುಗಳು ಒತ್ತಾಯವನ್ನ ಹೇಳ್ತಾ ಇದ್ದಾರೆ. ಈ ಮೂಲಕ ಈಗ ಈ ಒಂದು ವಿಚಾರ ಇದೆಯಲ್ಲ, ಬಂಡಾಯ ಇದೆಯಲ್ಲ, ಅದು ದೆಹಲಿ ಅಂಗಳವನ್ನ ತಲುಪಿದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಸಾಕಷ್ಟು ಜನರಿಗೆ ಆಕ್ರೋಶ ಇದೆ, ಒಂದು ರೀತಿಯಲ್ಲಿ ಸರ್ಕಾರ ನಡೀತಾ ಇರುವಂತಹ ವಿಚಾರದಲ್ಲಿ ಏನೇನು ಆಗ್ತಾ ಇದೆ ಕೆಲಸಗಳು ಅಂತ ಹೇಳಿ, ಸಚಿವರುಗಳಿಗಾಗಿರ್ಬೋದು, ಶಾಸಕರುಗಳಿಗಾಗಿರ್ಬೋದು. ಆದ್ರೆ ಅದನ್ನ ನೇರವಾಗಿ ಹೇಳಿರೋದು ಸಿಪಿ ಯೋಗೇಶ್ವರ್ ಅಂತ ಹೇಳಿ. ಸೊ ಈಗ ಅದುವೇ ಅವರ ಕುರ್ಚಿಗೆ ಕಂಟಕ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಯಾರು ಕೂಡ ಅವರ ಪರವಾಗಿ ಮಾತನಾಡುವವರು ಯಾರು ಕಾಣಿಸ್ತಾ ಇಲ್ಲ.
ನವಿತಾ ಜೈನ್, ಸಚಿವ ಸಿಪಿ ಯೋಗೇಶ್ವರ್ ಅವರು ಮುಖ್ಯಮಂತ್ರಿ ವಿರುದ್ಧ ಬಹಿರಂಗವಾಗಿ ಬಂಡಾಯ ಘೋಷಣೆ ಮಾಡಿರುವಂತದ್ದು, ಮುಖ್ಯಮಂತ್ರಿ ಪುತ್ರ BY ವಿಜೇಂದ್ರ ವಿರುದ್ಧ ತೊಡೆತಟ್ಟಿರುವಂತದ್ದು ಇದೀಗ ಸಿಪಿ ಯೋಗೇಶ್ವರ ಬುಡಕ್ಕೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳ ಆಪ್ತ ಶಾಸಕರ ಮುಖಾಂತರ ಸುಮಾರು 30ಕ್ಕೂ ಹೆಚ್ಚು ಶಾಸಕರುಗಳು ಸಿಪಿ ಯೋಗೇಶ್ವರ ವಿರುದ್ಧ ಹರಿಹಾಯಲಿಕ್ಕೆ ಆರಂಭಿಸಿರುವಂತದ್ದು ಮತ್ತು 40ಕ್ಕೂ ಹೆಚ್ಚು ಶಾಸಕರುಗಳು ಸಿಪಿ ಯೋಗೇಶ್ವರ್ ಅವರು ಪಕ್ಷ ವಿರೋಧಿ ಮತ್ತು ಸರ್ಕಾರದ ವಿರುದ್ಧ ಕೆಲಸವನ್ನ ಮಾಡ್ತಿದ್ದಾರೆ. ಒಬ್ಬರ ಸಚಿವರಾಗಿ ಮುಖ್ಯಮಂತ್ರಿ ವಿರುದ್ಧ ಹೇಳಿಕೆಯನ್ನು ಕೊಡ್ತಿದ್ದಾರೆ, ಅವರ ಪುತ್ರನ ವಿರುದ್ಧ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಆ ಮುಖಾಂತರ ಸರ್ಕಾರ ಮತ್ತು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಅನ್ನ ಮಾಡ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮತ್ತು ಅವರನ್ನ ಸಂಪುಟದಿಂದ ಕಿತ್ತಾಕ್ಬೇಕಂತೇಳಿ ಮುಖ್ಯಮಂತ್ರಿಗಳ ಒತ್ತಡವನ್ನು ಹಾಕಿದ್ದಾರೆ ಮತ್ತು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ, ವಿಜೇಂದ್ರ ಅವರ ಸೂಚನೆ ಮೇರೆಗೆ ಇದೀಗ 40ಕ್ಕೂ ಹೆಚ್ಚು ಶಾಸಕರುಗಳು ಸಿಪಿ ಯೋಗೇಶ್ವರನ್ನ ಸಂಪುಟದಿಂದ ಕೈ ಬಿಡಬೇಕಂತೇಳಿ ಬಿಜೆಪಿ ಹೈಕಮಾಂಡ್ಗೆ ಪತ್ರ ಬರೆಯಲು ತೀರ್ಮಾನವನ್ನು ಮಾಡಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿ ಪುತ್ರ BY ವಿಜೇಂದ್ರ ಅವರು ದೆಹಲಿಯ ಹಂಗಳಕ್ಕೂ ಕೂಡ ಸಿಪಿ ಯೋಗೇಶ್ವರ ವಿರುದ್ಧ ದೂರನ್ನು ಕೊಟ್ಟಿರುವಂತದ್ದು. ಸರ್ಕಾರದ ವಿರುದ್ಧ ಮಾತನಾಡ್ತಿದ್ದಾರೆ ಮತ್ತು ಬಹಿರಂಗವಾಗಿ ಮಾತನಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಈ ಬಿಜೆಪಿ ಸರ್ಕಾರವನ್ನು ಶುದ್ಧಾನುಶುದ್ಧ ಸರ್ಕಾರ ಅಲ್ಲ, ಇದು 3 ಪಕ್ಷಗಳ ಸರ್ಕಾರದ ಮುಖಾಂತರ ಕಾರ್ಯಕರ್ತರಲ್ಲೂ ಕೂಡ ಸರ್ಕಾರದ ವಿರುದ್ಧ ಕೆಟ್ಟ ಅಭಿಪ್ರಾಯ ಬರುವಂತೆ ಮತ್ತು ಅಧಿಕಾರಿಗಳು ಕೂಡ ಕೆಟ್ಟ ಅಭಿಪ್ರಾಯ ಬರುವಂತೆ, ಸಾರ್ವಜನಿಕರು ಕೂಡ ಸರ್ಕಾರದ ಮೇಲೆ ಅನುಮಾನ ಬರುವಂತೆ ನಡೆದುಕೊಂಡಿದ್ದಾರೆ ಮತ್ತು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇಂಥವರಿಂದಲೇ ಎಲ್ಲೊಂದ್ ಕಡೆ ಸರ್ಕಾರಕ್ಕೆ ಕಪ್ಪು ಚುಕ್ಕೆ, ಹಾಗಾಗಿ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕಂತೇಳಿ ಈಗಾಗಲೇ ಹೈಕಮಾಂಡ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅರುಣ್ ಸಿಂಗ್ ಬಳಿ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಸೂಚನೆ ಮೇರೆಗೆ BY ವಿಜೇಂದ್ರ ಅವರು ದೆಹಲಿಗೆ ಹೋಗಿ ಸಿಪಿ ಯೋಗೇಶ್ವರ ವಿರುದ್ಧ ದಾಖಲೆ ಸಮೇತ ದೂರನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಸಿಪಿ ಯೋಗೇಶ್ವರರು ಪ್ರವಾಸೋದ್ಯಮ ಸಚಿವರಾದ ಮೇಲೆ ಇಂಥ ಕೋವಿಡ್ನಂತ ವಿಷಮ ಪರಿಸ್ಥಿತಿಯಲ್ಲಿ ಕೋವಿಡ್ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಮತ್ತು ಅವರ ಏನು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕಾರ್ಯವೈಖರಿ ಕೂಡ ವಿಫಲರಾಗಿದೆ ಅಂತೇಳಿ ಅವರ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಅನ್ನು ಕೂಡ BY ವಿಜೇಂದ್ರ ಅವರು ಹೈಕಮಾಂಡ್ಗೆ ತಲುಪಿಸಿರುವಂತದ್ದು. ಆ ಮುಖಾಂತರ ಇವರೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಿದ್ದಾರೆ. ಎಲ್ಲೊಂದು ಕಡೆ ಬಿಜೆಪಿಯ ಒಡೆದಮನೆ ಆಗ್ಲಿಕ್ಕೆ ಇವರು ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ಮತ್ತು ಕ್ರಮ ಕೈಗೊಳ್ಳದಿದ್ದರೆ ಶಾಸಕರೇ ಇವ್ರ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ಮತ್ತು ಶಾಸಕರು ಕೂಡ ತಿರುಗಿ ಬೀಳುವ ಸಾಧ್ಯತೆ ಇದೆ ಅಂತೇಳಿ ಈಗಾಗಲೇ ಹೈಕಮಾಂಡ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಸಿಪಿ ಯೋಗೇಶ್ವರ್ ಏನು ಮುಖ್ಯಮಂತ್ರಿ ಮತ್ತು ಅವರ ಪುತ್ರನ ವಿರುದ್ಧ ಯುದ್ಧ ಸಾರಿದ್ರು, ಇದೀಗ ಆ ಯುದ್ಧದಿಂದಲೇ ಅವರಿಗೆ ಎಲ್ಲೊಂದು ಕಡೆ ತಿರುಗುಮಾಣ ಆಗುವ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಇನ್ನು BSY ಟೀಮ್ ಹೇಳಿದಂತೆಯೇ ಮೆಗಾ ಸಿಟಿ ಹಗರಣಕ್ಕೆ ಮತ್ತೆ ಮರುಜೀವ ಈಗ ನೀಡಲಾಗ್ತಾ ಇದೆ. ಮೆಗಾ ಸಿಟಿ ಹಗರಣವನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ CIDಗೆ ದೂರನ್ನ ನೀಡಲಾಗಿದ್ದು, ಮೆಗಾ ಸಿಟಿ ಸೈಟ್ ಮೆಂಬರ್ಸ್ ವೆಲ್ಫೇರ್ ಸಂಘ ದೂರನ್ನ ಕೊಟ್ಟಿದೆ. CIDಗೆ ನೀಡಿರುವಂತಹ ಈ ಮೆಗಾ ಸಿಟಿ ಹಗರಣದ ದೂರಿನಲ್ಲಿ ಹಾಗಾದ್ರೆ ಏನಿದೆ ಅದನ್ನು ಕೂಡ ನಾವು ಹೇಳ್ತಾ ಹೋಗ್ತೇವೆ. ಆದ್ರೆ ಈಗ ಒಂದೊಂದೇ ವಿಚಾರಗಳು ಹೊರ ಬೀಳ್ತಾ ಇದೆ. ಯಾಕೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ಯಾರ ವಿರುದ್ಧ ಅದನ್ನ ಕೂಡ ನೋಡ್ಬೇಕಾಗತ್ತೆ. ಮೆಗಾ ಸಿಟಿ ಮೆಂಬರ್ಸ್ ಸಂಘದಿಂದ, ಫೇರ್ವೆಲ್ ಮೆಂಬರ್ಸ್ ವೆಲ್ಫೇರ್ ಸಂಘದಿಂದ ಈಗ ದೂರನ್ನ ನೀಡಲಾಗಿದೆ. ಮೆಗಾ ಸಿಟಿ ಹಗರಣದ ದೂರಿನಲ್ಲಿ ಏನಿದೆ, ದೂರಿನಲ್ಲಿ ದಾಖಲಾಗಿರುವಂತಹ ಪ್ರಮುಖ ಅಂಶಗಳು ಏನೇನು, ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ನ್ಯೂಸ್ 18 ಕನ್ನಡದಲ್ಲಿ ಈ ಹಗರಣದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ದೂರಿನಲ್ಲಿ ಕೊಟ್ಟಿರುವಂತಹ ಅಂಶಗಳು ಏನು ಅನ್ನೋದನ್ನ ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಏನಿದೆ ಆ ಪ್ರಮುಖ ದೂರಲ್ಲಿ ಇರುವಂತಹ ಅಂಶ ಏನು, ಯಾವ ರೀತಿಯಾಗಿ ಈಗ ಮತ್ತೆ ಇದಕ್ಕೆ ಮರುಜೀವ ಕೊಡುವಂತಹ ಪ್ರಯತ್ನಗಳನ್ನ ಮಾಡಲಾಗಿದೆ, ಇದರ ಹಿಂದಿರುವ ಕಾರಣಗಳು ಏನು, ಇವೆಲ್ಲವನ್ನ ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ಅದರಲ್ಲೂ ಸಿಪಿ ಯೋಗೇಶ್ವರ್ಗೆ ಈಗ ಎರಡನೇ, ಅಂದ್ರೆ ಈ ನಾವು 3 ಮಹಾಬ್ರಹ್ಮಾಸ್ತ್ರಗಳಿದೆ ಅಂತ ಹೇಳಿದ್ವಿ, ಅದು ಎರಡನೇ ಮಹಾಬ್ರಹ್ಮಾಸ್ತ್ರ. ಇದು ಏನಿದೆ ಇದರಲ್ಲಿ ದೂರಲ್ಲಿ ಅಂತ ನೋಡೋದಾದ್ರೆ ದೂರಿನ ಪ್ರಮುಖ ಅಂಶಗಳನ್ನ ನಾವು ತೋರಿಸ್ತಾ ಇದೀವಿ. 1995ರಿಂದ 2000ರವರೆಗೆ ಮೆಗಾ ಸಿಟಿ ಹೆಸರಲ್ಲಿ 70 ಕೋಟಿ ಹಗರಣ ಆಗಿದೆ. 9,000 ಜನರಿಗೆ ಮನೆ ಸೈಟ್ ಕೊಡುವ ಹೆಸರಲ್ಲಿ 70 ಕೋಟಿ ವಂಚನೆಯನ್ನ ಮಾಡಲಾಗಿದೆ. ಇನ್ನು ಮೆಗಾ ಸಿಟಿ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ನ ವಜ್ರಗಿರಿ ಟೌನ್ಶಿಪ್ ನಲ್ಲಿ ಅನ್ಯಾಯ ಆಗಿದೆ. ಈ ಹಿಂದೆ CID ಈ ಬಗ್ಗೆ ತನಿಖೆಯನ್ನ ನಡೆಸಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗಿಲ್ಲ. IMA ಆಂಬಿಡೆಂಟ್ ಕೇಸಲ್ಲಿ ಬಹುಕೋಟಿ ಕೇಸ್ನಂತೆ ಮೆಗಾ ಸಿಟಿ ಕೇಸನ್ನ ಪರಿಗಣಿಸಿ IMA ಆಂಬಿಡೆಂಟ್ ಕೇಸಲ್ಲಿ ನೊಂದವರಿಗೆ ಪರಿಹಾರ ಸಿಕ್ಕಿದೆ. ಮೆಗಾ ಸಿಟಿ ಪ್ರಕರಣದಲ್ಲೂ ನೊಂದವರಿಗೆ ಪರಿಹಾರ ಸಿಗಬೇಕು. ಮತ್ತೊಮ್ಮೆ ತನಿಖೆಯನ್ನ ನಡೆಸಿ ನೊಂದವರಿಗೆ ಪರಿಹಾರವನ್ನ ಕೊಡಿಸಿ ಅಂತ ಹೇಳಿ ದೂರನ್ನ ನೀಡಲಾಗಿದೆ. CIDಗೆ ನಿನ್ನೆ ದೂರನ್ನ ಕೊಟ್ಟಿದೆ ವೆಲ್ಫೇರ್ ಅಸೋಸಿಯೇಷನ್. ಆ ವೆಲ್ಫೇರ್ ಅಸೋಸಿಯೇಷನ್ ನ ಅಧ್ಯಕ್ಷರು ಈ ದೂರನ್ನ CIDಗೆ ನಿನ್ನೆ ಕೊಟ್ಟಿದ್ದಾರೆ. ಈ ಮೂಲಕ ಮತ್ತೆ ಮೆಗಾ ಸಿಟಿಯ ಪ್ರಕರಣ ಏನಿದೆಯಲ್ಲ, ಈ ಒಂದು ಪ್ರಕರಣವನ್ನ ಮತ್ತೆ ಮುನ್ನೆಲೆಗೆ ತರಲಾಗಿದೆ. ಮೆಗಾ ಸಿಟಿ ಹಗರಣ 1000 ಕೋಟಿ ನಂತ ದಾಖಲೆ ಇದೆ. ನನ್ನ ವಿರುದ್ಧ ತಾಕತ್ತಿದೆ, ತೊಡೆ ತೊಡ್ತಿರ್ ಬದಲಿ ಮಾತಾಡಲಿ. ಮೆಗಾ ಸಿಟಿ ಹಗರಣ ಏನು ಮಾಡಿಲ್ವಾ? ಅವ್ರ ಪಾಲ್ದವ್ರು ಯಾರು ನನಗೆಲ್ಲ ಪತ್ರಗಳು ಕೊಡಿದಾರೆ.
ಅರಣ್ಯ ಸಚಿವರಾಗಿ ಲೂಟಿ ಹೊಡೆದು ಮತ್ತೆ ಕಾಂಗ್ರೆಸ್ಗೆ ಹೋದ್ರು. ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ ಅದು ಸೈಕಲ್ ಏರಿದ್ರು. ಸೈಕಲ್ ಹತ್ತಿ ಎಲ್ಲ ಪಕ್ಷಗಳು ಆಡಿದ್ರು ನೋಡಿ. ಕೊನೆಗೆ ಸೋತರು ಚನ್ನಪಟ್ಟಣದಲ್ಲಿ. ಜನರಿಂದ ತಿರಸ್ಕೃತರಾದ್ರು. ಅವರು ಬಿಜೆಪಿ ಅಲ್ಲ ಅಥವಾ ಪಕ್ಷಾಂತರಿ. ರಾಜೀನಾಮೆ ಕೊಟ್ಟು ಫಸ್ಟ್ ರಾಜೀನಾಮೆ ಬೀಸಾಕಿ ಹೋಗಂತ ಹೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬಿಜೆಪಿ ವಿರುದ್ಧ ಯಡಿಯೂರಪ್ಪ ವಿರುದ್ಧ ಮಾತಾಡೋದು ಸಹಿಸಲ್ಲ ಅಂತ ಹೇಳಿ ನಾನು ಎಚ್ಚರಿಕೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಮೆಗಾ ಸಿಟಿ ಪ್ರಕರಣವನ್ನ, ಹಗರಣವನ್ನ ಈಗ ಸಿಐಡಿ ತನಿಖೆ ಮಾಡಬೇಕು ಅಂತ ಹೇಳಿ ದೂರನ್ನ ನೀಡಲಾಗಿದೆ. ದೂರಲ್ಲಿರುವಂತಹ ಪ್ರಮುಖ ಅಂಶಗಳು ಏನೇನು, ಯಾವ ರೀತಿಯಾಗಿ ಇದು ಸಿಪಿವೈಗೆ ಒಂದು ರೀತಿಯಲ್ಲಿ ಕಂಟಕವಾಗುವಂತಹ ಸಾಧ್ಯತೆ ಇದೆ? ಎಸ್, ಖಂಡಿತ ನವಿತಾ. ಮೆಗಾ ಸಿಟಿಯ ಹಗರಣದ ಕುರಿತಾಗಿ 2005ರಲ್ಲೂ ಕೂಡ ಅಷ್ಟೇ ಹಿಂದೆ ಒಂದು ದೂರು ದಾಖಲಾಗಿತ್ತು. ಬೆಂಗಳೂರಿನ ಸಂಪಂಗಿ ರಾಮನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದಂತಹ ಸಂದರ್ಭದಲ್ಲಿ ಆ ಒಂದು ಪ್ರಕರಣದ ಕುರಿತಾಗಿ ಸಿಐಡಿ ಕೂಡ ಅಷ್ಟೇ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಚಾರ್ಜ್ ಶೀಟ್ ಕೂಡ ಅಷ್ಟೇ ಸಲ್ಲಿಕೆ ಮಾಡಿತ್ತು. ಆದ್ರೆ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ದೂರಿಗೆ ಸಂಬಂಧಿಸಿದ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದ ಒಂದು ಕಾರಣಕ್ಕೋಸ್ಕರ ಅವತ್ತು ಈ ಒಂದು ಪ್ರಕರಣವನ್ನು ಕೈ ಬಿಟ್ಟಿದ್ರು ಕೋರ್ಟ್ ನಲ್ಲಿ ಕೂಡ ಅಷ್ಟೇ. ಆದ್ರೆ ಈಗ ಮತ್ತೆ ಅದೇ ಒಂದು ಸಿಟಿ ವೆಲ್ಫೇರ್ ಅಸೋಸಿಯೇಷನ್ ನ ಅಧ್ಯಕ್ಷರಿಗೆ ಸಿಐಡಿ ಕಚೇರಿಗೆ ಹೋಗಿ ನಿನ್ನೆ ಖುದ್ದಾಗಿ ಒಂದು ದೂರನ್ನ ದಾಖಲು ಮಾಡಿದರೆ ಆ ದೂರಿನಲ್ಲಿ ಕೂಡ ಅಷ್ಟೇ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತಹದ್ದು ಸುಮಾರು ಈ ಒಂದು ಮೆಗಾ ಸಿಟಿ ಅನ್ನುವಂತಹದ್ದು ಏನಿದೆ, ಇಲ್ಲಿ ಮನೆ ಮತ್ತು ಸೈಟ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು 9,000 ಜನರಿಂದ ಸುಮಾರು 70 ಕೋಟಿಯಷ್ಟು ಹಣವನ್ನ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಈ ಕಡೆ ಮನೆನೂ ಇಲ್ಲ, ಈ ಕಡೆ ಹಣವನ್ನು ಕೂಡ ವಾಪಸ್ ಕೊಟ್ಟಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳೇನು ದೂರನ್ನ ದಾಖಲು ಮಾಡ್ಕೊಂಡು ಒಂದು ಅಕ್ನಾಲೆಜ್ಮೆಂಟ್ ಅನ್ನು ಕೊಟ್ಟು ಕಳಿಸಿದ್ದಾರೆ. ಆದ್ರೆ ಇನ್ನೂ ಕೂಡ ಅಷ್ಟೇ ಪ್ರಕರಣದ ಕುರಿತಾಗಿ ಯಾವುದೇ ರೀತಿಯ ತನಿಖೆಯನ್ನು ಕೂಡ ಆರಂಭ ಮಾಡಿಲ್ಲ. ಯಾಕಂದ್ರೆ ನಿನ್ನೆ ಅಷ್ಟೇ ದೂರನ್ನ ಕೊಟ್ಟಿರುವಂತಹದ್ದು. ಇಲ್ಲಿ ಪ್ರಮುಖವಾಗಿ ಸಿಪಿ ಯೋಗೇಶ್ವರ್ಗೆ ಏನು ಕಂಟಕ ಅಂದ್ರೆ ಅವರ ಒಂದು ಅಂಡರ್ ಅಲ್ಲಿ ಬರುವಂತಹ ಒಂದು ಕಾರಣಕ್ಕೋಸ್ಕರ ಮತ್ತೆ 2005ರಲ್ಲಿ ಕೂಡ ಅಷ್ಟೇ ಅವ್ರ ಮೇಲೆ ಒಂದು ದೂರನ್ನ ದಾಖಲು ಮಾಡಿದ್ರು. ಆದ್ರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಟೈಮ್ ನಲ್ಲಿ ಯಾವುದೇ ರೀತಿಯಾದಂತಹ ಆಧಾರಗಳು ಕೂಡ ಅಷ್ಟೇ ಅವತ್ತಿರಲಿಲ್ಲ. ಅದನ್ನು ಕೂಡ ಅಷ್ಟೇ ಇವತ್ತು ನಿನ್ನೆ ಕೊಟ್ಟಂತಹ ದೂರಿನಲ್ಲಿ ಒಂದು ಉಲ್ಲೇಖ ಮಾಡಿರುವಂತಹದ್ದು. ಈ ಹಿಂದೆಯೂ ಕೂಡ ಅಷ್ಟೇ ಸಿಐಡಿ ಅಧಿಕಾರಿಗಳು ತನಿಖೆ ಮಾಡಿದ್ರು ಕೂಡ ಅಷ್ಟೇ ಪ್ರಕರಣದ ಕುರಿತಾಗಿ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲ ಅನ್ನುವಂತ ಮಾಹಿತಿಯನ್ನು ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಪ್ರಕರಣದಲ್ಲಿ ಮರು ತನಿಖೆಯನ್ನ ಮಾಡಬೇಕು. ಯಾಕಂದ್ರೆ IMA ಆಗಿರ್ಬೋದು, ಆಂಬಿಡೆಂಟ್ ಆಗಿರ್ಬೋದು, ಈ ಒಂದು ಪ್ರಕರಣ ಸಿಐಡಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ರು. ನೊಂದಂತವರಿಗೆ ಹಣವನ್ನ ಕೊಡಿಸುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಪೊಲೀಸ್ ಅಧಿಕಾರಿಗಳಿಂದ ಆಗಿತ್ತು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಮಾತ್ರ ಯಾವುದೇ ರೀತಿಯಂತ ನ್ಯಾಯ ಕೂಡ ಅಷ್ಟೇ ಹಣ ಕೊಟ್ಟಂತವರಿಗೆ ಸಿಕ್ಕಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಕೊಟ್ಟಂತ ಹಣವನ್ನಾದ್ರೂ ವಾಪಸ್ ಕೊಡಿಸಿ, ಇಲ್ಲ ಅಂದ್ರೆ ಒಂದು ನಮ್ಗೆ ಮನೆ ಹಾಗೂ ಸೈಟ್ ಅನ್ನು ಏನ್ ಖರೀದಿ ಮಾಡಿದೀವಿ ಅದನ್ನು ಬೇಕಾದ್ರೂ ನಮ್ಗೆ ಕೊಡಿಸ್ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಸದ್ಯಕ್ಕೆ ಸಿಐಡಿಯಲ್ಲಿ ಇವನು ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಈ ಒಂದು ಪ್ರಕರಣದ ಕುರಿತಾಗಿ ಯಾವುದೇ FIR ಕೂಡ ಆಗಿಲ್ಲ. ಜೊತೆಗೆ ಸಿಡಿ ಏನು ಒಂದು ದೂರು ಕೊಟ್ಟಿದ್ದಾರೆ, ಆ ಒಂದು ದೂರಿನನ್ವಯವಾಗಿ NC ಅನ್ನ ಮಾಡಿಕೊಂಡಿದ್ದು ಬಹುತೇಕ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣದ ಕುರಿತಾಗಿ ಹಿರಿಯ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಅದನ್ನ FIR ಮಾಡಬೇಕಾ ಏನು ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿ ನಿರ್ಧಾರ ಮಾಡಲಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಸಿಬಿಐ ಅನ್ನ ಸಂಪುಟದಿಂದ ಕೈ ಬಿಡೋದಕ್ಕೆ ದೆಹಲಿ ಮಟ್ಟದಲ್ಲಿ ಯಾವ ರೀತಿಯ ಬೆಳವಣಿಗೆಗಳು, ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಸೇಫ್ಟಿ ಪ್ರೋಟೋಕಾಲ್ಸ್ ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನ ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರ್ನು ಸೇಫ್ ಆಗಿಡಿ. ಬಿ ಸೇಫ್, ಸ್ಟೇ. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ್ಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ. ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 ಅಡಿ ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ. ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್ ಅಂಡ್ ಲೆಟ್ಸ್ ಫೈಟ್ ಕೊರೋನಾ. ಓಡಿಸ್ಬಿಡೋಣ ಕೊರೋನಾನ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.
ನಾನು ನಿಮ್ಮ ಸುಧಾರಾಣಿ. ಕೋವಿಡ್-19 ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವು ಎಲ್ಲ ಗೈಡ್ಲೈನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ, ಗುಂಪು ಸೇರಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ನ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ. ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ನ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕರೋನಾ ಎರಡನೇ ಎಲ್ಲ ಸ್ಟಾರ್ಟ್ ಆಗ್ತಿರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾ ಓಡಿಸಿ. ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ, ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು. ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನು ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರನ್ನು ಸೇಫ್ ಆಗಿಡಿ. ಬಿ ಸೇಫ್, ಸ್ಟೇ ಹೆಲ್ತಿ. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ್ಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ. ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 ಅಡಿ ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ. ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್ ಅಂಡ್ ಲೆಟ್ಸ್ ಫೈಟ್ ಕೊರೋನಾ. ಓಡಿಸ್ಬಿಡೋಣ ಕೊರೋನಾನ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. ಕೋವಿಡ್-19 ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವು ಎಲ್ಲ ಗೈಡ್ಲೈನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ, ಗುಂಪು ಸೇರಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್. ಸಿಪಿ ಯೋಗೇಶ್ವರ್ ಕುರ್ಚಿ ಅಲುಗಾಡ್ತಾ ಇದೆಯಾ, ಸಂಪುಟದಿಂದ ಕೋಪ್ ಕೊಡೋದಕ್ಕೆಲ್ಲ ಪ್ರಯತ್ನಗಳು ಆಗ್ತಾ ಇದೆಯಾ ಅನ್ನುವಂತಹ ಬೆಳವಣಿಗೆಗಳು ನಡೀತಾ ಇದೆ. ಯೋಗೇಶ್ವರ್ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡೋದಕ್ಕೆ ಅನುಮತಿಯನ್ನ ಕೊಡಿ. ಮಂತ್ರಿಯಾಗಿದ್ದು ಸರ್ಕಾರದ ವಿರುದ್ಧವೇ ಅವರು ಸಿಪಿವೈ ಸಂಚು ಮಾಡ್ತಿದ್ದಾರೆ ಅಂತ ಹೇಳಿ ದೆಹಲಿ ನಾಯಕರಿಗೆ ದೂರನ್ನ ಕೊಟ್ಟಿದ್ದಾರೆ ಬಿಎಸ್ವೈ ಪುತ್ರ ಬೇವೈ ವಿಜಯೇಂದ್ರ. ಸೋತವರನ್ನ ನಾವು ಸಚಿವರನ್ನಾಗಿ ಮಾಡಿದ್ವಿ, ಅದಕ್ಕೆ ಆಕ್ಷೇಪ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಯೋಗೇಶ್ವರ್ ರಾಜೀನಾಮೆಗೆ ಹಲವು ಶಾಸಕರು ಒತ್ತಾಯವನ್ನ ಮಾಡ್ತಿದ್ದಾರೆ. ಸಿಪಿವೈ ಅವರನ್ನ ಸಂಪುಟದಿಂದ ಕೈ ಬಿಡೋದಕ್ಕೆ ಅನುಮತಿಯನ್ನ ಕೇಳಿದ್ದಾರೆ ವಿಜಯೇಂದ್ರ. ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂತಹ ಅರುಣ್ ಸಿಂಗ್ ಅವರನ್ನ ಭೇಟಿಯಾಗಿ ಈ ವಿಚಾರವನ್ನ ಹೇಳಿದ್ದಾರೆ. ಇನ್ನು ಅರುಣ್ ಸಿಂಗ್ ಅವರ ಭೇಟಿಯಾಗಿದೆ, ಅವರ ಹತ್ರ ಈ ಎಲ್ಲಾ ವಿಚಾರಗಳನ್ನ ಅವರು ಹಂಚಿಕೊಂಡಿದ್ದಾರೆ. ಅದಾದ ಬಳಿಕ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರ ಭೇಟಿಗೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ವಿಜಯೇಂದ್ರ ಅವರು. ಸರ್ಕಾರದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಜೆಪಿ ನಡ್ಡಾ ಅವರ ಗಮನಕ್ಕೆ ತರೋದಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸಚಿವ ಸ್ಥಾನದಿಂದ ಹೇಗಾದ್ರೂ ಮಾಡಿ ಸಿಪಿ ಯೋಗೇಶ್ವರನ್ನ ಕೈ ಬಿಡಬೇಕು ಅಂತ ಹೇಳಿ ದೆಹಲಿಯಲ್ಲೂ ಬಹಳ ಕಸರತ್ತಂತೂ ನಡೀತಾ ಇದೆ.
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ಬುಕ್ಕನಕೆರೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಈಗ ದೆಹಲಿ ಮಟ್ಟದಲ್ಲಿ ಯಾವ ರೀತಿಯಾಗಿ ಈಗ ಸಿಪಿಯುನ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಪ್ರಯತ್ನಗಳು ಆಗ್ತಾ ಇದೆ, ಸಂಪುಟದ ಕೋಕ್ ಕೊಡೋದಕ್ಕೆ ಯಾವ ರೀತಿಯಾದಂತಹ ಎಲ್ಲಾ ಕಸರತ್ತುಗಳು ನಡೀತಾ ಇದೆ, ಏನ್ ಆಗಬಹುದು? ನವಿತಾ, ಇತ್ತೀಚೆಗೆ ಸಚಿವ ಸಿಪಿ ಯೋಗೇಶ್ವರ್ ಅವರ ನಡವಳಿಕೆಗಳಿಂದಾಗಿ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಸಂಚಲನಗಳು ಆಗಿದ್ದು, ಮುಖ್ಯಮಂತ್ರಿ BS ಯಡಿಯೂರಪ್ಪ ಬದಲಾಗ್ಬಿಡ್ತಾರೆ, ಮತ್ತೆ ಮುಂದಿನ ತಿಂಗಳು ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನೋ ರೀತಿಯಲ್ಲಿ ರಾಜಕೀಯವಾಗಿ ಬಹಳಷ್ಟು ಚರ್ಚೆಗಳು ಆಗಿದ್ವು. ಮತ್ತು ಅದರಲ್ಲೂ ಕೂಡ ಈ ಕರೋನಾ ಸಂದರ್ಭದಲ್ಲಿ ಈ ರೀತಿ ರಾಜಕೀಯ ಪ್ರಸ್ತಾಪ ಬೇಕಾ, ಮತ್ತೆ ಬಿಜೆಪಿ ನಾಯಕರು ಕರೋನಾ ಸಂದರ್ಭದಲ್ಲೂ ಕೂಡ ರಾಜಕಾರಣವನ್ನ ಮಾಡ್ತಾರೆ ಅನ್ನುವಂತಹ ವ್ಯಾಪಕವಾದಂತಹ ಟೀಕೆ ವ್ಯಕ್ತ ಆಗಿತ್ತು. ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿರುವಂತಹ ಮುಖ್ಯಮಂತ್ರಿ BS ಯಡಿಯೂರಪ್ಪ ಈಗ ಏನು ಸಿಪಿ ಯೋಗೇಶ್ವರ್ ಅವರಿಗೆ ಕೊಡ್ಲಿಕ್ಕೆ ಅಂದ್ರೆ ಒಂದು ರೀತಿಯಲ್ಲಿ ತಕ್ಕ ಪಾಠವನ್ನ ಕಲಿಸಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಕಡೆ ಪಕ್ಷ ತನ್ನ ವಿರೋಧಿ ಪಾಳೆಯಕ್ಕೆ ಖಡಕ್ ಆದಂತಹ ಸೂಚನೆಯನ್ನ ನೀಡಬೇಕು ಮತ್ತು ತಕ್ಕ ಶಾಸ್ತಿಯನ್ನ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಯಡಿಯೂರಪ್ಪ ತಮ್ಮ ಪುತ್ರನ ಮೂಲಕ ಏನೋ ವಿಶೇಷ ಕಾರ್ಯತಂತ್ರವನ್ನ ರೂಪಿಸಿದರೆ. ದೆಹಲಿಗೆ ಈಗಾಗಲೇ ಪುತ್ರನನ್ನ ಕಳಿಸಿರುವಂತಹ ಯಡಿಯೂರಪ್ಪ ಹೈಕಮಾಂಡ್ ನಾಯಕರಿಗೆ ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳನ್ನ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಿಪಿ ಯೋಗೇಶ್ವರ್ ಕೇಂದ್ರಿತವಾಗಿ ನಡೆಯುತ್ತಿರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ ಈ ಸಂದರ್ಭದಲ್ಲಿ ಅಂದ್ರೆ ಕರೋನಾ ಏನೋ ಬಹಳ ವ್ಯಾಪಕವಾಗಿ ಹರಡಿರುವಂತಹ ಸಂದರ್ಭದಲ್ಲಿ, ಇನ್ನೂ ಕೂಡ ಜನ ಕರೋನಾ ಹಾಗೂ ಲಾಕ್ಡೌನ್ ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಇವರು ರಾಜಕೀಯವಾಗಿ ಗೊಂದಲವನ್ನ ಸೃಷ್ಟಿಸುತ್ತಿದ್ದಾರೆ ಅನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ. ಅಲ್ಲದೆ ಹಿಸ್ಟ್ರಿಯನ್ನ ಅಂದ್ರೆ ಸಿಪಿ ಯೋಗೇಶ್ವರ್ ಸೋತಿದ್ರು, ಮತ್ತೆ ಮಂತ್ರಿ ಮಾಡಲಾಯಿತು. ಓಕೆ, ನಮ್ಮ ರಿಪೋರ್ಟರ್ ಧರಣೀಶ್ ಅವರ ಸಂಪರ್ಕ ಕಟ್ ಆಗಿದೆ. ಈಗಾಗಲೇ ಏನ್ ಆಗ್ತಾ ಇದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ. ರಾಜ್ಯ ರಾಜಕೀಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಪ್ರಮುಖವಾಗಿ ಸಿಪಿ ಯೋಗೇಶ್ವರ ಅವರು ಏನು ಸರ್ಕಾರದ ವಿರುದ್ಧ, ಸಿಎಂ ವಿರುದ್ಧ, ವಿಜೇಂದ್ರ ಅವರ ವಿರುದ್ಧ ಮಾತನಾಡಿದ್ದಾರೆ ಮಾಧ್ಯಮಗಳ ಮುಂದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿ ಅನೇಕ ಶಾಸಕರು, ಸಚಿವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ವಿಧಾನ ಪರಿಷತ್ನ ಸದಸ್ಯರನ್ನಾಗಿ ಮಾಡಿ ಆ ನಂತರ ಅವರನ್ನ ಸಚಿವರನ್ನಾಗಿ ಮಾಡಿದ್ರೆ ಇದುವೇ ಈಗ ಅವರು ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಸರ್ಕಾರದ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಅವರನ್ನ ನೀವು ಸಂಪುಟದ ಕೈ ಬಿಡಬೇಕು ಅಂತ ಹೇಳಿ BSY ಟೀಮ್ ರೆಬಲ್ ಆಗಿದೆ. ಓಕೆ, ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಧರಣೀಶ್, ನೀವು ಹೇಳ್ತಾ ಇದ್ರಿ ಏನೇನ್ ಆಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಈಗ ಸಿಪಿ ಯೋಗೇಶ್ವರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ದೋಷ ಆಗಿತ್ತು. ಈಗ ಏನಂತಂದ್ರೆ ಸಿಪಿ ಯೋಗೇಶ್ವರ್ ಅವರನ್ನ ಹೇಗಾದ್ರೂ ಮಾಡಿ ಸಂಪುಟದಿಂದ ಹೊರಗಾಕ್ಬೇಕು, ಆ ಮುಖಾಂತರ ತನ್ನ ವಿರೋಧಿ ಪಾಳೆಯಕ್ಕೆ ಒಂದು ಖಡಕ್ ಆದಂತಹ ಸಂದೇಶವನ್ನ ರವಾನೆ ಮಾಡಬೇಕು ಅನ್ನುವಂಥದ್ದು ಯಡಿಯೂರಪ್ಪನವರ ಇರಾದೆ. ಅದೇ ಕಾರಣಕ್ಕೋಸ್ಕರ ವಿಜೇಂದ್ರ ಅವರನ್ನ ದೆಹಲಿಗೆ ಕಳಿಸಿ ಸಿಪಿ ಯೋಗೇಶ್ವರ್ ವಿರುದ್ಧ ಒಂದು ರೀತಿ ಚಾರ್ಜ್ ಶೀಟ್ ಫೈಲ್ ಅನ್ನ ಮಾಡಿದ್ದಾರೆ. ಹೇಗೆ ಅಂತಂದ್ರೆ ಅವರ ಹಿನ್ನೆಲೆ ಏನು, ಯಾವ ಪಕ್ಷದಿಂದ ಬಂದ್ರು, ಇಲ್ಲೇನ್ ಮಾಡಿದ್ರು, ಸೋತಿದ್ರು, ಅವರನ್ನ ಮಂತ್ರಿ ಮಾಡಲಾಗಿತ್ತು, ಮತ್ತೆ ಈಗ ಅವರು ರಾಮನಗರದ ಜಿಲ್ಲಾ ಉಸ್ತುವಾರಿ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಅದು ರಾಜಕೀಯ ಏನೋ ಒಂದು ರೀತಿಯ ಕಂಪಲ್ಷನ್ ಕಾರಣಗಳಿಂದಾಗಿ ಅವರಿಗೆ ರಾಮನಗರದ ಉಸ್ತುವಾರಿ ಸ್ಥಾನವನ್ನ ನೀಡಲಾಗಿಲ್ಲ. ಅವರು ಸ್ವಲ್ಪ ಕಾಯಬೇಕಾಗಿತ್ತು. ಆದ್ರೆ ಈಗ ಅವರು ಒಂದು ರೀತಿಯಲ್ಲಿ ಷಡ್ಯಂತ್ರವನ್ನ ರೂಪಿಸುತ್ತಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ, ಸರ್ಕಾರ ವಿರೋಧಿ ಚಟುವಟಿಕೆಯನ್ನ ನಡೆಸ್ತಿದ್ದಾರೆ. ಸರ್ಕಾರದ ಭಾಗವಾಗಿ ಇದ್ಕೊಂಡು, ಯಾಕೆಂದ್ರೆ ಸಚಿವರು ಅಂತಂದ್ರೆ ಸರ್ಕಾರದ ಒಂದು ಭಾಗ, ಹಾಗೆ ಸರ್ಕಾರದ ಭಾಗವಾಗಿದ್ದವರೇ ಸರ್ಕಾರ, ಮೂರು ಪಕ್ಷಗಳ ಸರ್ಕಾರ, ಮುಖ್ಯಮಂತ್ರಿ ಅವರ ಮಗ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಹೇಳಿಕೆ ಕೊಡೋದ್ರಿಂದ ಅದು ಸಹಜವಾಗಿ ವಿರೋಧಿ ಪಕ್ಷಗಳ ನಾಯಕರಿಗೆ ರಾಜಕೀಯವಾಗಿ ಚರ್ಚೆ ಮಾಡಲಿಕ್ಕೆ ಆಹಾರ ಕೊಟ್ಟಂತಾಗತ್ತೆ, ಮತ್ತೆ ಅನವಶ್ಯಕವಾದಂತಹ ಗೊಂದಲ ನಿರ್ಮಾಣ ಆಗುತ್ತೆ. ಸೊ ಈ ರೀತಿಯ ಕಾರ್ಯಚಟುವಟಿಕೆಯನ್ನ ಮಾಡ್ತಿದ್ದಾರೆ. ಸೊ ಇವರ ಆ ಕಾರಣಕ್ಕೋಸ್ಕರ ಇವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು. ಇವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ರೆ ಈಗ ಹೇಗೂ ಬಹಳ ಒತ್ತಡ ಇದೆ, ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳು ಬಹಳಷ್ಟು ಮಂದಿ ಇದ್ದಾರೆ. ಪಕ್ಷ ನಿಷ್ಠರಿಗೆ ಅವಕಾಶವನ್ನ ಮಾಡ್ಕೊಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ರಾಜಕೀಯ ಅನಿಶ್ಚಿತತೆ ವಾತಾವರಣವನ್ನ ತಿಳಿಗೊಳಿಸಬಹುದು ಅನ್ನುವ ನಿಟ್ಟಿನಲ್ಲಿ ಒಂದು ಬಹಳ ಉದ್ದದ ದೂರನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿವೆ.
ಇದು ಒಂದ್ ರೀತಿಯಲ್ಲಿ ಒಂದು ಅರ್ಧ ಆಗಿದೆ. ಅಂದ್ರೆ ಈಗ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಿ ಅವರಿಗೆ ಇಷ್ಟೆಲ್ಲ ಕಂಪ್ಲೇಂಟ್ ಅನ್ನ ಹೇಳಿ, ಜೊತೆಗೆ ಜಿಂದಾಲ್ ಪ್ರಕರಣವನ್ನು ಕೂಡ ಉಲ್ಲೇಖಿಸಿದರೆ ನಾವು ಕಳೆದ ಬುಲೆಟಿನ್ ಗಳಲ್ಲಿ ಅದನ್ನ ಹೇಳಿದ್ವಿ. ಸೊ ಇದಾದ ನಂತರದಲ್ಲಿ ನಾಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನ ಭೇಟಿ ಮಾಡ್ತಾರೆ. ಅವರ ಬಳಿ ಕೂಡ CP ಯೋಗೇಶ್ವರ್ ಏನೇನ್ ಮಾಡ್ತಿದ್ದಾರೆ, ಅದರಿಂದ ಏನೇನು ಹಾನಿ ಆಗ್ತಾ ಇದೆ, ಪಕ್ಷಕ್ಕೆ ಏನ್ ತೊಂದರೆ ಆಗ್ತಿದೆ, ಸರ್ಕಾರದ ವರ್ಚಸ್ಸಿಗೆ ಯಾವ ರೀತಿ ಧಕ್ಕೆ ಆಗ್ತಿದೆ, ಯಾವ ರೀತಿಯ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ, ಇವೆಲ್ಲವುಗಳನ್ನ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ ವಿಜಯೇಂದ್ರ ಅಂತ ಹೇಳಲಾಗ್ತಾ ಇದೆ. ಒಂದೊಮ್ಮೆ ಈಗ ಅರುಣ್ ಸಿಂಗ್ ಭೇಟಿಯ ನಂತರ JP ನಡ್ಡಾ ಅವರ ಭೇಟಿ ಕೂಡ ಫಲಪ್ರದ ಆದ್ರೆ, ಅಂದ್ರೆ ಫಸ್ಟ್ ಆಫ್ ಆಲ್ ಭೇಟಿ ಆದ್ರೆ ದೆನ್ JP ನಡ್ಡಾ ಅವರಿಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ವಿಜಯೇಂದ್ರ ಮುಖಾಂತರ ಯಡಿಯೂರಪ್ಪ ಸಕ್ಸಸ್ ಆದ್ರೆ ಆಗ ನೋಡ್ಬೇಕು CP ಯೋಗೇಶ್ವರ್ ಅವರ ಈ ಮಂತ್ರಿ ಸ್ಥಾನದ ಉಳ್ಕೊಳತ್ತಾ ಇಲ್ವಾ ಅನ್ನುವಂಥದ್ದನ್ನ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ರಾಜಕೀಯ ಅನಿಶ್ಚಿತತೆ ತಿಳಿಯಾಗತ್ತಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ನಾನು ಆಗ್ಲೇ ಹೇಳ್ತಾ ಇದ್ದೆ ಏನಂತಂದ್ರೆ ಇನ್ನೇನು ಯಡಿಯೂರಪ್ಪ ಚೇಂಜ್ ಆಗೇ ಬಿಡ್ತಾರೆ, ಹೊಸ ಮುಖ್ಯಮಂತ್ರಿ ಬಂದ್ಬಿಡ್ತಾರೆ ಅನ್ನೋ ರೀತಿ ಮಟ್ಟಿಗೆಲ್ಲ ಚರ್ಚೆ ಆಗ್ತಾ ಇತ್ತು. ಸೊ ಈ ರೀತಿಯ ರಾಜಕೀಯ ಅನಿಶ್ಚಿತತೆ ಸೃಷ್ಟಿಯಾಗಿತ್ತು. ಇದು ಸಹಜವಾಗಿ ಅದು ಆಡಳಿತ ನಡೆಸುವವರ ಮೇಲೆ ಖಂಡಿತಕ್ಕೂ ದುಷ್ಪರಿಣಾಮವನ್ನ ಬೀರುತ್ತೆ. ಅದನ್ನ ಆ ತರದ ಅನಿಶ್ಚಿತತೆ ಇದ್ರೆ ಒಂದ್ ಕಡೆ ಆಡಳಿತದ ಮೇಲೂ ಕಂಟ್ರೋಲ್ ಮಾಡಕ್ಕಾಗಲ್ಲ, ಇನ್ನೊಂದ್ ಕಡೆ ರಾಜಕೀಯವಾಗಿ ಕೂಡ ಕಂಟ್ರೋಲ್ ಮಾಡಕ್ಕಾಗದಿರುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಯಡಿಯೂರಪ್ಪ ಇಟ್ಟಿರುವಂತಹ ಈ ನಡೆ ಅಂದ್ರೆ ಪುತ್ರನ ಮುಖಾಂತರ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತಹ ನಡೆ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದು ಬಹುತೇಕ ನಾಳೆ ಗೊತ್ತಾಗುತ್ತೆ. ನಮಿತಾ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ. ಒಟ್ಟಾರೆ ಹೈಕಮಾಂಡ್ ಎಲ್ಲದಕ್ಕೂ ಉತ್ತರ ಕೊಡುತ್ತಾ, ಯಾವ ರೀತಿಯಾದಂತಹ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ನೋಡೋಣ ಏನಾಗಬಹುದು ಅನ್ನೋದನ್ನ. ಇನ್ನು ಯತ್ನಾಳಿಗೂ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಯೋಗೇಶ್ವರ್ ಮೇಲೆ ಕ್ರಮ ಕೈಗೊಳ್ಳುವ ಶಕ್ತಿ ಯಡಿಯೂರಪ್ಪ ಅವರಿಗೆ ಇಲ್ಲ. ಪ್ರತಿದಿನ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಡ್ತಾ ಇರ್ತಾರೆ. ಆದ್ರೆ ಅವರ ವಿರುದ್ಧ ಕೂಡ ಯಾವುದೇ ರೀತಿಯ ಕ್ರಮ ಆಗದೇ ಇರೋದನ್ನ ನಾವಿಲ್ಲಿ ನೋಡಬಹುದು. ಅದೇ ರೀತಿಯ ವಿಚಾರವನ್ನ ಅವರೀಗ ಹೇಳಿದ್ದಾರೆ. CP ಯೋಗೇಶ್ವರ್ ಮೇಲೆ ಕ್ರಮ ಕೈಗೊಳ್ಳುವ ಶಕ್ತಿ ಯಡಿಯೂರಪ್ಪ ಅವರಿಗೆ ಇಲ್ಲ. ಕ್ರಮ ಕೈಗೊಂಡ 1 ಗಂಟೆಯಲ್ಲಿ CM ರಾಜೀನಾಮೆ ಕೊಡಬೇಕಾಗತ್ತೆ. ಬೇಕಿದ್ರೆ DCM ಮಾಡಿ ಇಂಧನ ಮಂತ್ರಿ ಮಾಡಿದ್ರು ಆಶ್ಚರ್ಯ ಇಲ್ಲ. ರಾಜ್ಯದಲ್ಲಿ BSY ಸರ್ಕಾರ ಇಲ್ಲ, ಇರೋದು ಅದು ವಿಜಯೇಂದ್ರ ಸರ್ಕಾರ. ಯೋಗೇಶ್ವರ್ ಅವರನ್ನೇನಾದ್ರೂ ವಜಾ ಮಾಡಿದ್ರೆ ಸರ್ಕಾರವೇ ಇರೋದಿಲ್ಲ. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಮತ್ತೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇವತ್ತು ಹೊಸ ಮುಖ್ಯಮಂತ್ರಿಗಳು ಹೋಗಬೇಕಾಗಿತ್ತು. ಅವ್ರದ್ದೇನು ಕೆಲಸ, ಸರ್ಕಾರದ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಹೋಗ್ಬೇಕು. ಅಂದರೆ ಇದು ಸ್ಪಷ್ಟವಾಗಿ ಸಾಬೀತಾಗ್ತದೆ ಇದು ವಿಜೇಂದ್ರನ ಸರ್ಕಾರ ಅನ್ನೋದು. ಇದರಿಂದ ಅವ್ರ ಮೇಲಿಂದ ಮೇಲೆ ಗೃಹ ಮಂತ್ರಿ ಬಸವರಾಜ ಬೊಮ್ಮಾಯಿಯವ್ರ ಜೊತೆಗೆ ವಿಜೇಂದ್ರ ಹೋಗ್ತಾರೆ. ಇವತ್ತು ಮತ್ತೆ ವಿಜೇಂದ್ರ ಹೋಗಿದ್ದಾರೆ. ಇದೇನು ತೋರಿಸ್ತೈತೆ ಅಂದ್ರೆ ಯಡಿಯೂರಪ್ಪನವ್ರ ಸರ್ಕಾರ ಅಲ್ಲ, ಇದು ವಿಜೇಂದ್ರ ಸರ್ಕಾರ. ಅದಕ್ಕೆ ನಾವು ವಿರೋಧ ಮಾಡ್ಲಕತ್ತಿದ್ದು. ಏನು ಕ್ರಮ ತಗೋತಾರ್ರಿ? CP ಯೋಗೇಶ್ವರ್ ಅವ್ರ ಮೇಲೆ ಕ್ರಮ ತಗೋವಂಥ ಶಕ್ತಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗಿಲ್ಲ. ಯಾಕಿಲ್ಲ ಅಂದರೆ ಯಡಿಯೂರಪ್ಪನವರು ಯೋಗೇಶ್ವರ ಮೇಲೆ ಕ್ರಮ ತಗೊಂಡ್ರೆ ರಾಜೀನಾಮೆ ಕೊಡಬೇಕಾಗ್ತದೆ. ಬರೀ 1 ಗಂಟೆಯಲ್ಲಿ ಸೇಮ್ ರಮೇಶ್ ಜಾರಕಿಹೊಳಿ ಪ್ರಕರಣ ಆಗ್ತದೆ. ಅಂತ ಬಲವಾದ ಕಾರಣ ಏನಿದೆ ಅಂತ ಬಲವಾದ ಕಾರಣ ಕಾಲಘಟ್ಟದಲ್ಲಿ ಗೊತ್ತಾಗ್ತದೆ. ಯೋಗೀಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಮಾಡಿ ಇಂಧನ ಮಂತ್ರಿ ಮಾಡಿದ್ರೆ ಆಶ್ಚರ್ಯ ಇಲ್ಲ. ಅವ್ರನ್ನ ವಜಾ ಮಾಡೋ ಪ್ರಶ್ನೆ ಇಲ್ಲ. ಮುರುಗೇಶ್ ನಿರಾಣಿ, ಯೋಗೀಶ್ವರ, NR ಸಂತೋಷ್ ಇವರು ಒಂದೇ ಕೋಟಾದಲ್ಲಿ ಮಂತ್ರಿ ಆದವರು. ಇವತ್ತು ಹೊಸ ಮುಖ್ಯಮಂತ್ರಿಗಳು ಹೋಗಬೇಕಾಗಿತ್ತು. ಅವ್ರದ್ದೇನು ಕೆಲಸ, ಸರ್ಕಾರದ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಹೋಗ್ಬೇಕು. ಅಂದರೆ ಇದು ಸ್ಪಷ್ಟವಾಗಿ ಸಾಬೀತಾಗ್ತದೆ ಇದು ವಿಜೇಂದ್ರನ ಸರ್ಕಾರ ಅನ್ನೋದು. ಇದರಿಂದ ಅವ್ರ ಮೇಲಿಂದ ಮೇಲೆ ಗೃಹ ಮಂತ್ರಿ ಬಸವರಾಜ ಬೊಮ್ಮಾಯಿಯವ್ರ ಜೊತೆಗೆ ವಿಜೇಂದ್ರ ಹೋಗ್ತಾರೆ. ಇವತ್ತು ಮತ್ತೆ ವಿಜೇಂದ್ರ ಹೋಗಿದ್ದಾರೆ. ಇದೇನು ತೋರಿಸ್ತೈತೆ ಅಂದ್ರೆ ಯಡಿಯೂರಪ್ಪನವ್ರ ಸರ್ಕಾರ ಅಲ್ಲ, ಇದು ವಿಜೇಂದ್ರ ಸರ್ಕಾರ. ಅದಕ್ಕೆ ನಾವು ವಿರೋಧ ಮಾಡ್ಲಕತ್ತಿದ್ದು. ಏನು ಕ್ರಮ ತಗೋತಾರ್ರಿ? CP ಯೋಗೇಶ್ವರ್ ಅವ್ರ ಮೇಲೆ ಕ್ರಮ ತಗೋವಂಥ ಶಕ್ತಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗಿಲ್ಲ. ಯಾಕಿಲ್ಲ ಅಂದರೆ ಯಡಿಯೂರಪ್ಪನವರು ಯೋಗೇಶ್ವರ ಮೇಲೆ ಕ್ರಮ ತಗೊಂಡ್ರೆ ರಾಜೀನಾಮೆ ಕೊಡಬೇಕಾಗ್ತದೆ. ಬರೀ 1 ಗಂಟೆಯಲ್ಲಿ
ಸೇಮ್ ರಮೇಶ್ ಜಾರಕಿಹೊಳಿ ಪ್ರಕರಣ ಆಗ್ತದೆ. ಅಂತ ಬಲವಾದ ಕಾರಣ ಏನಿದೆ ಅಂತ ಬಲವಾದ ಕಾರಣ ಕಾಲಘಟ್ಟದಲ್ಲಿ ಗೊತ್ತಾಗ್ತದೆ. ಯೋಗೀಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಮಾಡಿ ಇಂಧನ ಮಂತ್ರಿ ಮಾಡಿದ್ರೆ ಆಶ್ಚರ್ಯ ಇಲ್ಲ. ಅವ್ರನ್ನ ವಜಾ ಮಾಡೋ ಪ್ರಶ್ನೆ ಇಲ್ಲ. ಮುರುಗೇಶ್ ನಿರಾಣಿ, ಯೋಗೀಶ್ವರ, NR ಸಂತೋಷ್ ಇವರು ಒಂದೇ ಕೋಟಾದಲ್ಲಿ ಮಂತ್ರಿ ಆದವರು. ಇವತ್ತು ಸೊ ಯಾವ್ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗುತ್ತೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ಸೈಡ್ ಸ್ಟೋರಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ. ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್ ಅಂಡ್ ಲೆಟ್ಸ್ ಫೈಟ್ ಕೊರೋನಾ. ಓಡಿಸ್ಬಿಡೋಣ ಕೊರೋನಾನ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. ಕೋವಿಡ್-19 ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವೆಲ್ಲ ಗೈಡ್ಲೈನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ, ಗುಂಪು ಸೇರಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ. ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ ಕರೋನಾ ಎರಡನೇ ಅಲೆ ಸ್ಟಾರ್ಟ್ ಆಗ್ತಾ ಇರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾ ಓಡಿಸಿ. ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ, ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು. ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನು ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ. ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರ್ನು ಸೇಫ್ ಆಗಿಡಿ. ಬಿ ಸೇಫ್, ಸ್ಟೇ ಹೆಲ್ತಿ. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ್ಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ. ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 ಅಡಿ ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ. ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್ ಅಂಡ್ ಲೆಟ್ಸ್ ಫೈಟ್ ಕೊರೋನಾ. ಓಡಿಸ್ಬಿಡೋಣ ಕೊರೋನಾನ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಯಾಕಂದ್ರೆ ಅವರನ್ನ ಸಂಪುಟದ ಕೈ ಬಿಡಬೇಕು ಅನ್ನುವಂತಹ ಪ್ರಯತ್ನಗಳು, ಬೆಳವಣಿಗೆಗಳು ಎಲ್ಲಾ ಕಡೆಯಲ್ಲೂ ನಡೀತಾ ಇರೋದನ್ನ ನಾವು ನೋಡ್ತಾ ಇದೀವಿ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಅಂತಹದ್ದು. ಆದ್ರೆ ಸಿಪಿ ಯೋಗೇಶ್ವರ್ ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಸುಮ್ಮನಿದಾರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗ ಸಿಪಿ ಯೋಗೇಶ್ವರ್ ಅವರು ಮೈಸೂರಿನ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಚಿವರಾಗಿರುವ CPUY ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿ ಮಾತನಾಡ್ತಾ ಇದ್ದಾರೆ. ಸ್ವಾಮೀಜಿಗಳ ಜೊತೆ, ಮಠದ ಶ್ರೀಗಳ ಜೊತೆ ಭದ್ರತಾ ವಾಹನ ಹಾಗೇನೆ ಗನ್ ಮ್ಯಾನ್ ಇಲ್ಲದೆ
ಬಂದಿದ್ದಾರೆ ಸಿಪಿ ಯೋಗೇಶ್ವರ್. ಶ್ರೀಗಳ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಸಚಿವರಾಗಿರುವ ಸಿಪಿ ಯೋಗೇಶ್ವರ್ ಅವರು. ಯಾಕಂದ್ರೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆದಾಗ ಯಾರು ಕೂಡ ಸುಮ್ಮನೆ ಕೂರುವ ಪ್ರಶ್ನೆನೇ ಇಲ್ಲ ಅನ್ನೋದನ್ನ ನೋಡಬಹುದು. ಸೊ ಈಗ ಕೆಲ ಹೊತ್ತಿನ ಮುಂಚೆ ಸಿಟಿ ರವಿ ಕೂಡ ಸುತ್ತೂರು ಶ್ರೀಗಳನ್ನ ಭೇಟಿ ಮಾಡಿದ್ರು. 1 ಗಂಟೆಗೂ ಹೆಚ್ಚಿನ ಕಾಲ ಚರ್ಚೆಯನ್ನ ಮಾಡಿದ್ರು ಸಿಟಿ ರವಿ. ಈಗ ಸಚಿವರಾಗಿರುವ ಸಿಪಿ ಯೋಗೇಶ್ವರ್ ಅವರು ಸುತ್ತೂರು ಶ್ರೀಗಳನ್ನ ಭೇಟಿ ಮಾಡಿದ್ದಾರೆ. ಸೊ ಈ ನಾಯಕರ ಭೇಟಿ ಇದೆಯಲ್ಲ, ಶ್ರೀಗಳನ್ನ ಭೇಟಿ ಮಾಡ್ತಾ ಇರುವಂತದ್ದು, ಪ್ರತ್ಯೇಕವಾಗಿ ಮಾತುಕತೆ ಮಾಡ್ತಾ ಇರುವಂತದ್ದು, ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಒಟ್ಟಾರೆ ಬೆಳವಣಿಗೆಗಳಂತೂ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಏನಾಗತ್ತೆ ಯಾರಿಗೆ ಅನ್ನೋದು ಕೂಡ ಅಷ್ಟೇ ಇನ್ನು ಬಾಕಿ ಇರುವಂತದ್ದು. ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗತ್ತಾ ಅಥವಾ ಏನೂ ಆಗೋದಿಲ್ವಾ, ಯತ್ನಾಳ್ ಹೇಳಿದಾಗೆ ಬೇರೆಯದ್ದೇ ಬೆಳವಣಿಗೆ ಆಗಬಹುದಾ, ಹೀಗೆ ನಾನಾ ಕುತೂಹಲಗಳಂತೂ ಇಲ್ಲಿ ಇದ್ದೇ ಇದೆ. ನಮ್ದೆಲ್ಲ 100% ನಮ್ಮ ತಾಲೂಕು ಎಂಟೈರ್ ತಾಲೂಕು ಏನು ವಾಟರ್ ಪ್ರಾಬ್ಲಮ್ ಯಾವಾಗ ಎಲ್ಲ ಕಡೆಗಳು ಫುಲ್ಲು ನಮ್ಮ ತಾಲೂಕು ಏನಿದೆ ವ್ಯಾಪ್ತಿ ಪೂರ್ತಿ ಫ್ರೆಂಡ್ಸನ್ನು ಇನ್ನೊಂದು ಡೆಸ್ಟ್ ಮಾಡಿಕೊಂಡು 100% ಎಲ್ಲ ಇದು ಅಂದರೆ ಎಲ್ಲ ಪಂಪ್ ಸೆಟ್ಟು ಮತ್ತೆ ನಮ್ಮ ತಾಲೂಕು ಕೃಷಿ ಹೆಂಗೆ ಅಂದ್ರೆ ಮತ್ತೆ ಒಂದ್ ಕಡೆ ವಿಜಯೇಂದ್ರ ಅವರು ದೆಹಲಿಯಲ್ಲಿದ್ದಾರೆ. ಸಿಪಿ ಯೋಗೇಶ್ವರ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಆಲ್ರೆಡಿ ಅರುಣ್ ಸಿಂಗ್ ಅವರಿಗೆ, ರಾಜ್ಯ ಬಿಜೆಪಿ ಉಸ್ತುವಾರಿಗೆ. ಇನ್ನೊಂದೆಡೆ ಈಗ ಇಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಸಚಿವರುಗಳಾಗಿರಬಹುದು, ಹಾಗೇನೆ ಬಿಎಸ್ವೈ ಆಪ್ತ ಶಾಸಕರುಗಳು ಸಿಪಿ ಯೋಗೇಶ್ವರನ ಸಂಪುಟದಿಂದ ವಜಾ ಮಾಡಬೇಕು, ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನ ಹೇಳ್ತಾ ಇದ್ದಾರೆ. ಇವೆಲ್ಲದರ ಮಧ್ಯೆ ಸಿಪಿ ಯೋಗೇಶ್ವರ್ ಅವರು ಏನ್ ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ಎಲ್ಲ ಬೆಳವಣಿಗೆಗಳಿಗೆ ಅವ್ರು ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಇವತ್ತು ಅವರು ಸುತ್ತೂರು ಮಠಕ್ಕೆ ಈಗ ಸಚಿವ ಸಿಪಿ ಯೋಗೇಶ್ವರ್ ಭೇಟಿ ಕೊಟ್ಟಿದ್ದಾರೆ. ಮೈಸೂರಲ್ಲಿರುವ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಜೊತೆ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಪ್ರತ್ಯೇಕವಾಗಿ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ. ಭದ್ರತಾ ವಾಹನ ಆಗಿರ್ಬೋದು, ಗನ್ ಮ್ಯಾನ್ ಕೂಡ ಇಲ್ಲದೆ ಸಿಪಿ ಯೋಗೇಶ್ವರಲ್ಲಿ ಶ್ರೀಗಳನ್ನ ಭೇಟಿಯಾಗಿದ್ದಾರೆ. ಶ್ರೀಗಳ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಸಿಪಿ ಯೋಗೇಶ್ವರರು ಪ್ರತ್ಯೇಕವಾಗಿ ಮಾತುಕತೆಯನ್ನ ಮಾಡ್ತಿದ್ದಾರೆ. ಇನ್ನು ಈ ಕೆಲವೇ ಗಂಟೆಗಳ ಮುಂಚೆ ಸಿಟಿ ರವಿ ಅವರು ಕೂಡ ಸುತ್ತೂರು ಶ್ರೀಗಳನ್ನ ಭೇಟಿ ಮಾಡಿದ್ರು, ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಅವರು ಕೂಡ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ಮಾಡಿದ್ರು. ಈಗ ಸಿಪಿ ಯೋಗೇಶ್ವರ್ ಅವರು ಸುತ್ತೂರು ಶ್ರೀಗಳನ್ನ ಭೇಟಿ ಮಾಡಿರೋದು ಈಗ ಸಾಕಷ್ಟು ಕುತೂಹಲಕ್ಕಂತೂ ಕಾರಣ ಆಗಿದೆ. ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ, ಬಿಜೆಪಿ ನಾಯಕರ ಈ ಭೇಟಿಯ ಹಿಂದೆ ಏನಿದೆ, ಬಹಳ ಕುತೂಹಲಕ್ಕಂತೂ ಕಾರಣ ಆಗಿದೆ. ಒಂದ್ ಕಡೆ ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ಯಾರು ತಮ್ಮ ಜೀವವನ್ನ ಪಣಕ್ಕಿಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೋ, ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೋ, ಅವರಿಗೆ ತಮ್ಮ ಜೀವಕ್ಕೆ ರಕ್ಷಣೆ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಏನ್ ಮಾಡಿದೆ, ಅವರಿಗೆ ಬೇಕಂತ ಸೌಲಭ್ಯಗಳು, ಅವರಿಗೆ ಬೇಕಂತ ವೇತನ ಕೊಟ್ಟಿದ್ಯಾ, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.